ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಇನ್ನು ಭಾಳಷ್ಟು ಟೈಮ್ ಉಳಿದಿಲ್ಲ ನಮ್ಮ ಹತ್ರ. ಕ್ವಿಕ್ಕಾಗಿ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್. ಆಮೇಲೆ ಈ 1 ಮಾರ್ಕ್ ಒಂದು ಶಬ್ದ ಅಥವಾ ಒಂದು ವಾಕ್ಯ ಅಂತ ಏನು ಕರಿತೀವಿ, ಅದನ್ನ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಇಂಗ್ಲೀಷ್ ಮೀಡಿಯಮ್ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ವಿಡಿಯೋ ಇರ್ತದೆ. ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊತ ಹೋಗ್ತೀನಿ, ಕೀ ಆನ್ಸರ್ಸ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಪರೀಕ್ಷೆ ಇದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು, 100%. ಇದ್ರೊಳಗೆ ಒಂದು 10 ಮಾರ್ಕ್ಸ್ ನಿಮಗೆ 7-8 ಮಾರ್ಕ್ಸ್ ಆರಾಮ್ಸೆ ಸಿಗ್ತದೆ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಇದೊಂದಾಗಿರಬೇಕು. 3 ಕ್ವಶನ್ ಪೇಪರ್ಸ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ, 3 ಮಾಡಲ್ ಕ್ವಶನ್ ಪೇಪರ್ಸ್. ಓಕೆನಾ? ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬರ್ತೀನಿ. ಮೊದಲನೇದಾಗಿ ನಿರ್ವಹಣೆ, ಇದು ಯಾವುದು ವಿಶೇಷತೆಯ ವೈಯಕ್ತಿಕ ಕೌಶಲ್ಯ ಹೊಂದಿರುತ್ತದೆ? ವಿಶೇಷತೆಯ ಕೌಶಲ್ಯ ಹೊಂದಿರೋದು ಯಾವುದಪ್ಪ ಅಂದರೆ ವೃತ್ತಿ. ಸೊ ಮೊದಲನೇ ಆನ್ಸರ್ ಇದಕ್ಕೆ ವೃತ್ತಿಯಾಗಿರ್ತದೆ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು? ಹೆನ್ರಿ ಫ್ಯೂಯಲ್. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಕೇಳಿದರೆ FW ಟೇಲರ್. ಇಲ್ಲಿ ಒಂದರಾಗನ 2 ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಸಾಮಾನ್ಯ ನಿರ್ವಹಣೆ ಪಿತಾಮಹ ಹೆನ್ರಿ ಫ್ಯೂಯಲ್ ಅವರು, ವೈಜ್ಞಾನಿಕ ನಿರ್ವಹಣೆ ಪಿತಾಮಹ FW ಟೇಲರ್ ಅವರು. ವ್ಯವಹಾರ ಪರಿಸರ 2 ಶಕ್ತಿಗಳನ್ನು ಒಳಗೊಂಡಿರ್ತದೆ, ಒಂದು ಸಾಮಾನ್ಯ ಶಕ್ತಿ, ನಿರ್ದಿಷ್ಟ ಶಕ್ತಿ ಮತ್ತು ಸಾಮಾನ್ಯ ಶಕ್ತಿ. ಸೊ ಆಪ್ಷನ್ ಡಿ ಇದು ವ್ಯವಹಾರ ಪರಿಸರದ ಲಕ್ಷಣಗಳಲ್ಲಿ ನೀವು ಓದಿರ್ತೀರಿ ಕೆಲವೊಂದು ಸಲ. ಓಕೆ. ಸೊ ನೆಕ್ಸ್ಟ್, ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತ. 2 ಮಾರ್ಕ್ಸ್ ಇದನ್ನು ಓದಂತ ಹೇಳಿದ್ನಿ ನಾನು. ಯೋಜಿಸುವಿಕೆಯಲ್ಲಿ ಮೊದಲ 2 ಹಂತಗಳನ್ನು ಓದಿರಿ ಅಂತ ಹೇಳಿದ್ನಿ. ಸೊ ಹಾಗಾಗಿ ಯೋಜಿಸುವಿಕೆ ಮೊದಲನೇ ಹಂತ ಯಾವುದಪ್ಪ ಅಂದರೆ ಉದ್ದೇಶಗಳನ್ನು ಸ್ಥಾಪಿಸುವುದು. ಒಂದು ಗಮನಿಸ್ತಾ ಇರ್ಬೋದು, ಇಲ್ಲಿ ಮೊದಲನೇ ಕ್ವಶನ್ಗೂ ಎ ಅಂದರೆ, ಎರಡನೇ ಕ್ವಶನ್ ಎ, 4ನೇ ಕ್ವಶನ್ ಕೂಡ ಎ. 4ರಲ್ಲಿ 3 ಕ್ವಶನ್ಗೆ ಎ ಆನ್ಸರ್ ಬರ್ತಾ ಇದೆ. ಇನ್ನು 5ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್, ನಿರ್ವಹಣೆ ಯಾವ ಕಾರ್ಯವು ವಿವಿಧ ಸ್ಥಾನಗಳ ಸಂಬಂಧ. ಇಲ್ಲಿ ಯಾವ ಥರ ವಿವಿಧ ಸ್ಥಾನಗಳನ್ನು ಸೂಚಿಸುವುದು ಯಾವುದು? ಸಂಘಟಿಸುವಿಕೆ. ಓಕೆನಾ? ಅಂದರೆ ಸಂಘಟನೆ ಬಗ್ಗೆ ಮಾತಾಡ್ತಾ ಇದೆ. ಸೊ ಸಂಘಟಿಸುವಿಕೆ ಸರಿಯಾದ ಆನ್ಸರ್ ಇರ್ತದೆ. ನೆಕ್ಸ್ಟ್ 6ನೇ ಕ್ವಶನ್, ಮಲ್ಟಿಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ. ಇಲ್ಲಿ ಡ್ಯಾಶ್ ಸಂವಹನ ಪದ್ಧತಿಯನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದು. ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದಾದ ಯಾವುದು? ಗ್ಯಾಂಗ್ ಪ್ಲಾಂಕನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸ್ತೀವಿ. ನಿಯಮ ಮತ್ತು ವಿಧಾನಗಳ ಆಧಾರದ ಮೇಲೆ ಇರುವ ಸಂಘಟನೆ ರಚನೆ. ಅಂದರೆ ಸಂಘಟನೆ 2 ರಚನೆ ಬರ್ತಾರೆ, ಒಂದು ಔಪಚಾರಿಕ ಮತ್ತೊಂದು ಅನೌಪಚಾರಿಕ. ಸೊ ನಿಯಮಗಳನ್ನು ಪಾಲಿಸುವಂಥದ್ದು ಯಾವುದು? ಔಪಚಾರಿಕ ಸಂಘಟನೆ. ಡ್ಯಾಶ್ ಫಲಿತಾಂಶವಾಗಿ ಹೊಣೆಗಾರಿಕೆ ಮತ್ತು ಸಂಬಳ ಹೆಚ್ಚಾಗ್ತದೆ, ಜವಾಬ್ದಾರಿನೂ ಜಾಸ್ತಿ ಆಗ್ತದೆ, ಸಂಬಳನೂ ಜಾಸ್ತಿ ಆಗ್ತದೆ. ಯಾವುದು? ಬಡ್ತಿ. ಓಕೆ. ಡ್ಯಾಶ್ ಅವು ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳ ಭೌತಿಕ ಚಲನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದೆ. ಯಾವುದು? ಸ್ಥಳ ಮಿಶ್ರಣ. ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಭೌತಿಕ ಚಲನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಸ್ಥಳ ಮಿಶ್ರಣದಲ್ಲಿ ಬರ್ತದೆ. ಜಿಲ್ಲಾ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದರೆ, ಜಿಲ್ಲಾ ಆಯೋಗ, ಜಿಲ್ಲೆ ಮೇಲೆ ಯಾವುದು ಬರ್ತದೆ? ರಾಜ್ಯ. ಸೊ ಹಾಗಾಗಿ ಆನ್ಸರ್ ರಾಜ್ಯ. ಓಕೆ. ಸೊ ಇಲ್ಲಿ ಗ್ರಾಮ ಯಾವುದಕ್ಕೂ ಸೂಟ್ ಆಗದೆ ಇರುವಂತಹ ಆನ್ಸರ್. ಓಕೆ. ನೆಕ್ಸ್ಟ್ ನಾನು ಮ್ಯಾಚ್ ದಿ ಫಾಲೋವಿಂಗ್ ಬರ್ತೀನಿ. ನೀವು ಸ್ಪೀಡ್ ಅನ್ನಿಸ್ತಾ ಇರ್ಬೋದು, ಬಿಕಾಸ್ ಲಾಸ್ಟ್ ಮೂಮೆಂಟದ ಟೈಮ್ ಇಲ್ಲ ನಮ್ಮ ಹತ್ರ. ಬೇಗ ಎಷ್ಟು ಕ್ವಶನ್ಸ್ಗಳನ್ನು ಮಾಡ್ಕೊಂಡು ಹೋದ್ರೂ ಲಾಸ್ಟ್ ಮೂಮೆಂಟಿಗೆ ಇದು ಹೆಲ್ಪ್ ಆಗ್ತದೆ 100%. ಓಕೆ. ಸಮನ್ವಯತೆಯು ನಿರ್ವಹಣೆಯ ಸಾರ ಅಂತ ಕರಿತೀವಿ. ಇಲ್ಲಿದೆ ನೋಡ್ರಿ, ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ. ಅಗತ್ಯತೆಗಳ ವರ್ಗ ಶ್ರೇಣಿ, ಇದನ್ನು ಕೊಟ್ಟವರು ಯಾರು? ಅಬ್ರಹಾಂ ಮಾಸ್ಲೋ. ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಸರಿಪಡಿಸುವುದನ್ನು ಎಲ್ಲಿ ಮಾಡ್ತೀವಪ್ಪ ಅಂದರೆ ಇದು ನಿಯಂತ್ರಿಸುವಿಕೆಯಲ್ಲಿ ಮಾಡ್ತೀವಿ. ಸೊ ನಿಯಂತ್ರಿಸುವಿಕೆ ಪ್ರಕ್ರಿಯೆ. ಬಂಡವಾಳ ರಚನೆ, ಬಂಡವಾಳವರನ್ನ ಎಲ್ಲಿಂದ ತರ್ತೀವಿ? ಒಂದು ಮಾಲೀಕರ ನಿಧಿ, ಮತ್ತೊಂದು ಎರವಲು ಪಡೆದ ನಿಧಿ. ಸೊ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ. ರಿಯಾಯಿತಿಯಲ್ಲಿ ಬರ್ತದೆ, ಈಗ ಮಾರಾಟ ಪ್ರವರ್ತನೆಯಲ್ಲಿ ಬರ್ತದೆ. ಸೊ ನಿರ್ವಹಣೆಯ ಕಾರ್ಯ ಯಾವುದಕ್ಕೂ ಸೂಟ್ ಆಗದೇ ಇರುವಂತಹ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ ನೋಡ್ಬೋದು. ಮುಂಗಡ ಪತ್ರ ಎಂದರೇನು? ಅಂಕಿಅಂಶಗಳ ಮೂಲಕ ಹೇಳಿರುವಂಥ ಒಂದು ಹೇಳಿಕೆಯಾಗಿರ್ತದೆ. ಆಯ್ಕೆ ಪರೀಕ್ಷೆಯಲ್ಲಿ ಬುದ್ಧಿವಂತಿಕೆ ಪರೀಕ್ಷೆ, ಆಸಕ್ತಿ ಪರೀಕ್ಷೆ ಯಾವುದಾದ್ರು ಒಂದು ಬರಿಬೋದು. ನಿರ್ದೇಶಿಸುವಿಕೆ ಒಂದು ಮೂಲಾಂಶ, ಪ್ರೇರೇಪಣೆ, ನಾಯಕತ್ವ, ಆಮೇಲೆ ಮೇಲ್ವಿಚಾರಣೆ, ಇವೆಲ್ಲವೂ ಕೂಡ ಬರ್ತಾವ್ರಿ. ಸ್ಥಿರಾಸ್ತಿಗೆ ಒಂದು ಉದಾಹರಣೆ, ಕಟ್ಟಡ, ಭೂಮಿ ಮತ್ತು ಕಟ್ಟಡ ಆಗಿರಬಹುದು, ಮೋಟರ್ ಕಾರ್ಗಳಾಗಿರಬಹುದು, ಪೀಠೋಪಕರಣಗಳಾಗಿರಬಹುದು, ಇವೆಲ್ಲವನ್ನು ಕೂಡ ನೀವು ಬರಿಬೋದು. ಸಮಷ್ಟಿಸುವಿಕೆ ಒಂದು ಕಾರ್ಯ. ಸಮಷ್ಟಿಸುವಿಕೆ ಏನು ಕೆಲಸ ಮಾಡ್ತದೆ? ಅದರ ಕೆಲಸ ಏನು? ಸಮಷ್ಟಿಸುವ ಒಂದು ಕಾರ್ಯ ಏನು? ರಕ್ಷಣೆ, ಉತ್ಪನ್ನದ ರಕ್ಷಣೆ ಅಂತಲೂ ಬರಿಬೋದು. ಓಕೆನಾ? ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಬರ್ತೀನಿ. ಇದು ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ಅದ. ಓಕೆ. ಹೂಸ್ ಸ್ಪೆಷಾಲಿಟಿ ಹ್ಯಾಪನ್ಸ್ ಟು ಬಿ ಪಾರ್ಟ್ ಆಫ್ ಸ್ಕಿಲ್? ಪರ್ಸನಲ್ ಸ್ಕಿಲ್ ಯಾವುದು? ಪ್ರೊಫೆಷನ್. ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್? ಹೆನ್ರಿ ಫ್ಯೂಯಲ್ ಈಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್, ವೆರಾಸ್ FW ಟೇಲರ್ ಈಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ is a group of special and general forces. You have studied this in 4 marks category, features of business environment. First step in planning process. I have also told this in 2 marks category, setting and objectives. Under what function of management, the relationship between different positions. When they are speaking about positions, they are speaking about organization. Okay. Coming to fill in the blanks category, dash communication method can be used in case of emergency. In case of emergency, we use gangplank.
Organization structure which is based on rules and procedure is followed in a formal organization. Informal, we don't follow any rules, but in formal we follow the rules and procedures. Dash results in higher responsibility and hike in salary. Promotion, when a particular person is given promotion, his responsibility increases, his salary also increase. Hike andre increase. Dash covers all the activities required to physically move the goods. Physically move the goods means place mix. They are speaking about place mix. If not satisfied in a district commission, he can go for state commission. District ಅದಾದ ನಂತರ ಸ್ಟೇಟ್ ಬರ್ತದೆ. ಓಕೆ, ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ಆಮೇಲೆ ಏನಂತ ಕರಿತೀವಿ, ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ರಾಷ್ಟ್ರ ಆಯೋಗ. District, if not satisfied in district, he can go for state. If also not satisfied in state, he can go for National Consumer Forum. Next, coming to match the following. Coordination is where it is coordination, just a minute. Coordination is essence of management, needs in hierarchical order. This was given by Abraham Maslow, that is A.H. Maslow. Taking corrective actions. Corrective actions comes in process of controlling. Capital structure is owner's fund and borrowed fund. Rebate is a part of sales promotion. Okay, so these are the answers of multiple choice and match the following and fill in the blanks. This is model question paper 1. This is last moment studying technique. If you do these 3 model question papers, 100% out of these 15 questions, whatever I am doing now, you will get 10 to 12 questions which are repetitive in your question paper of today's paper. Okay. Coming to second model question paper, I will come to model question paper 2. Okay, I will again start with English medium itself. Coordination is, again, see, the question which was just previously done in model question paper 2, it is repeated. There it was in for match the following. Now it is for multiple choice question. Coordination is essence of management. How are principles of management formed? By the experience of managers, not laboratory, not customers, by experience of managers. Coming to question number 3, which of the following is an example of single use plan? Single use plan example is a budget. Okay, policy, procedure, methods are all called as standing plans. Which of the following is not an element of delegation? Accountability, responsibility, authority, these all 3 are elements of delegation. So the question is asking negative, which is not an element. So which is not an element? Informal organization. The term marketing may be understood in which of the following context? Geographical area, type of buyers, quantity of goods transacted, it is geographical area. Okay, next, coming to fill in the blanks. Dash is called as father of scientific management. I have just mentioned it in model question 1. Henry Fayol is general management. They are asking scientific, that is F.W. Taylor. Primary function of management is planning. Functions of management, that is management starts from planning and ends with controlling. So dash is one of the element of directing. Directing has got 4 elements: communication, supervision, motivation, and leadership. So here the answer is leadership. Okay, building is an example for fixed assets. See, then question number 8, element of directing, is a repetitive question. This was asked in model question number 1. Building, this was also asked in question paper 1, example for fixed assets. The process of classification of products into different groups is called as grading. So I have also mentioned in yesterday's 1 mark question to study 2 mark questions to study what is the meaning of grading. Next, coming to match the following. Liberalization. Liberalization means removing unnecessary controls. Type of organization structure, functional structure. There are 2 structures, functional structure and divisional structure. Promotion, it comes in marketing. Okay, taking corrective measures, final step in the controlling process. This is also again repetitive question. Last in model question 1 also it was again asked. Jewelry, it is a shopping product. Jewelry is a shopping product. So internal source, promotion comes in internal source. I'm extremely sorry. Promotion comes in internal source. Okay, liberalization, removing unnecessary controls. Type of organization structure, functional structure. Taking corrective measures, controlling process. Jewelry, shopping product. So marketing will not suit for any of the answers. Okay, next,
ಕನ್ನಡ ಮೀಡಿಯಮ್ಗೆ ಬರ್ತೀನಿ. ಈಗ ನಾನಿಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ನೋಡೋದಾದರೆ ಸಮನ್ವಯತೆಯು ಇದಾಗೇನು ರಿಪೀಟ್ ಆಗಿರೋ ಕ್ವಶನ್. ನಿರ್ವಹಣೆಯ ಸಾರ ಅಂತ ಕರಿತೀವಿ. ನಿರ್ವಹಣೆ ತತ್ವಗಳು ವ್ಯವಸ್ಥಾಪಕರ ಅನುಭವಗಳಿಂದ ರಚನೆ ಆಗಿರೋದು. ಎರಡೂ ಕೂಡ ಬಿ ಆಪ್ಷನ್ ಆಗ್ತಾಯಿದೆ, ಆ ಆಪ್ಷನ್ ಆಗ್ತಾಯಿದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕೆಳಗಿನ ಯಾವುದು ಏಕ ಬಳಕೆ ಮುಂಗಡ ಪತ್ರ ಏಕ ಬಳಕೆಗೆ ಬರ್ತದೆ? ಸಿ ಆಗ್ತದೆ ಇಲ್ಲಿ. ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆ ಅಂಶವಲ್ಲ? ಅನೌಪಚಾರಿಕ ಸಂಘಟನೆ. ಅಧಿಕಾರ, ಉತ್ತರದಾಯಿತ, ಜವಾಬ್ದಾರಿ ಇವು ಪ್ರತಿನಿಯೋಜನೆಯ 3 ಅಂಶಗಳು. ಮಾರುಕಟ್ಟೆ ಎಂಬ ಪದವನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳುವುದು? ಯಾವ ಸಂದರ್ಭದಲ್ಲಿ ಅರ್ಥಕೊಳ್ತೀವಪ್ಪ ಅಂದರೆ ಇದು ಭೌಗೋಳಿಕ ಪ್ರದೇಶ ಅಂತ ಕರಿತೀವಿ. ಇದು ಆಪ್ಷನ್ ಎ. 5 ಆನ್ಸರ್ಗಳಲ್ಲಿ 3ಕ್ಕೆ ಆಪ್ಷನ್ ಏನ ಆಗ್ತಾ ಇದೆ. ಈ ರೀತಿ ಲಾಜಿಕ್ ಮಾಡ್ಕೊಳ್ಬೋದು ನೀವು. ನೆಕ್ಸ್ಟ್ ನಾನು ಬರ್ತೀನಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ಯಾಟಗರಿಗೆ. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ. ನೋಡ್ರಿ, ಮೊದಲನೇ ಮಾಡಲ್ ಕ್ವಶನ್ ಪೇಪರ್ದಾಗ ಕೇಳಿದರು. ಮೊದಲನೇ ಮಾಡಲ್ ಕ್ವಶನ್ ಪೇಪರ್ದಾಗ ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು ಅಂತ ಕೇಳಿದ್ರು. ಇಲ್ಲಿ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂತ ಯಾರು ಕೇಳ್ತಾ ಇದ್ದಾರೆ. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಯಾರು? ಎಫ್.ಡಬ್ಲ್ಯೂ. ಟೇಲರ್ ಅವರು. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಫ್.ಡಬ್ಲ್ಯೂ. ಟೇಲರ್ ಅವರು. ನಿರ್ವಹಣೆ ಪ್ರಾಥಮಿಕ ಕಾರ್ಯ ಯೋಜಿಸುವುದು. ಡ್ಯಾಶ್ ನಿರ್ದೇಶಿಕೊಂದು ಮೂಲಾಂಶ ನಾಯಕತ್ವ. ಇದು ನಿರ್ದೇಶಕ ಮೂಲಾಂಶ 1 ಮಾರ್ಕ್ದಾಗೂ ಕೇಳಿದ್ರು ಇದೇ. ಕಟ್ಟಡವು ಡ್ಯಾಶ್ಗೆ ಉದಾಹರಣೆ. ಸ್ಥಿರಾಸ್ತಿಯ ಒಂದು ಉದಾಹರಣೆ ಅಂತ ಮಾಡೋ ಕ್ವಶನ್ ಪೇಪರ್ ಕೇಳಿದ್ರು 1 ಕ್ವಶನ್ ಪೇಪರ್ದಾಗ. ಇಲ್ಲಿ ರಿವರ್ಸ್ ಕೇಳ್ತಾ ಇದ್ದಾರೆ. ಕಟ್ಟಡ ಯಾವುದಕ್ಕೆ ಉದಾಹರಣೆ? ಸ್ಥಿರಾಸ್ತಿ. ಸರಕುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸೋದಕ್ಕೆ ನಾವು ಶ್ರೇಣೀಕರಣ ಅಂತ ಕರಿತೀವಿ. 2 ಮಾರ್ಕ್ಸ್ಗೆ ಶ್ರೇಣೀಕರಣ ಅಂದರೆ ಏನು ಅಂತ ಓದಿರಿ ಅಂತ ನಾನು ಹೇಳಿದೆ ನಿಮಗೆ ನಿನ್ನೆ. ಓಕೆ, ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ಗೆ ಬರ್ತೀನಿ. ಉದಾರೀಕರಣ ಅಂದರೆ ಅನಗತ್ಯ ನಿಯಂತ್ರಣಗಳನ್ನು ತೆಗೆದುಹಾಕುವುದು. ಸಂಘಟನೆಯ ರಚನೆ ಯಾವುದು? ಕಾರ್ಯಾತ್ಮಕ ರಚನೆ. ಬಡ್ತಿ ಅಂದರೆ ಇದು ಒಂದು ಆಂತರಿಕ ಮೂಲ, ಆಂತರಿಕವಾಗಿ ನೇಮಕಾತಿ ಮಾಡಿಕೊಳ್ಳೋದು. ಸರಿಪಡಿಸುವ ಕ್ರಮ, ಇದು ನಿಯಂತ್ರಿಸಬೇಕೆ ಅಂತಿಮ ಹಂತ. ಆಭರಣ, ಖರೀದಿ, ಪ್ರಧಾನ ಉತ್ಪನ್ನ. ಓಕೆ, ಇಲ್ಲಿ ಅಗೇನ್ ಸರಿಪಡಿಸುವ ಕ್ರಮ ಇದು ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ. ಇಲ್ಲೇ ನೋಡ್ಬೋದು ಒಂದೇ ಒಂದು ಮಾಡಲ್ ಕ್ವಶನ್ ಪೇಪರ್ ಮಾಡಿದ್ವಿ, ಈಗ 2ನೇದು ಮಾಡ್ತಾ ಇದ್ದೀನಿ. ಮೊದಲನೇ ಮಾಡಲ್ ಕ್ವಶನ್ ಪೇಪರ್ದಾಗಿನೂ ಒಂದು 5ರಿಂದ 6 ಕ್ವಶನ್ಸ್ ಮತ್ತೆ ಇಲ್ಲಿ ವಾಪಸ್ ರಿಪೀಟ್ ಆಗ್ಯಾವ್ರೆ. 3 ಮಾಡಲ್ ಕ್ವಶನ್ ಪೇಪರ್ ಪರ್ಫೆಕ್ಟ್ ಮಾಡ್ಕೊಂಡು ಹೋದರೆ 100% ನಿಮ್ಗೆ ಅಲ್ಲಿ ಎಕ್ಸಾಮ್ದಾಗ ರಿಪೀಟ್ ಆಗಿರೋ ಕ್ವಶನ್ಸ್ ಬಂದೇ ಬರ್ತಾವೆ. ಓಕೆ, ನಾನು ಡೈರೆಕ್ಟ್ಲಿ ಮಾಡಲ್ ಕ್ವಶನ್ ಪೇಪರ್ 3ಗೆ ಬರ್ತೀನಿ. ಮಾಡಲ್ ಕ್ವಶನ್ ಪೇಪರ್ 3 ನೋಡೋದಾದರೆ ಓಕೆ, ಡ್ಯಾಶ್ ಕಾರ್ಯವು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚ, ಇದಕ್ಕೆ ನಾವೇನಂತ ಕರಿತೀವಿ? ದಕ್ಷತೆ. ಕನಿಷ್ಠ ವೆಚ್ಚ ಸರಿಯಾಗಿ ಮಾಡಬೇಕು ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡಿದಾಗ ದಕ್ಷತೆ ಅಂತ ಕರಿತೀವಿ. ಯಾವ ನಿರ್ವಹಣಾ ತತ್ವ? ನಾನು ಎಂಬುದರ ಬದಲಿಗೆ ನಾವು ಅಂಥೇಳಿ ನೀವು ಯೂಸ್ ಮಾಡಬೇಕು ವರ್ಡನ್ನು. ಅದು ಯಾವುದು ಹೇಳ್ತದೆ? ಸಂಘಭಾವನೆ. ಆಪ್ಷನ್ ಸಿ. ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆ? ಇದೀಗ ನಾವು ಏನು ಕೇಳಿದ್ರು, ಅವರು ಏಕ ಬಳಕೆ ಯೋಜನೆ ಕೇಳಿದರು. ಈಗ ಏನು ಕೇಳ್ತಾ ಇದ್ದಾರೆ? ಯಾವುದು ಸ್ಥಾಯಿ ಯೋಜನೆಗೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಏಕ ಬಳಕೆದಾಗ ಮುಂಗಡ ಪತ್ರ ಅಂತ ಹೇಳಿದ್ವಿ. ಈಗ ಸ್ಥಾಯಿ ಯೋಜನೆಗೆ ಉದಾಹರಣೆ ಯಾವುದಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮಗಳು, ಕಾರ್ಯಯೋಜನೆಗಳು. ಕಾರ್ಯಕ್ರಮ ಅಂದರೆ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಕಾರ್ಯಯೋಜನೆ ಅಂದರೆ ಪ್ರೊಸೀಜರ್ಸ್ ಅಂತ ಕರಿತೀವಿ. ನಿಯಮಗಳು ಅಂದರೆ ರೂಲ್ಸ್ ಅಂತ ಕರಿತೀವಿ. ಸ್ಥಾಯಿ ಯೋಜನೆ ಅಂದ್ರೆ ನಿರಂತರವಾಗಿ ಒಂದು ಸಲ ಯೋಜನೆ ಮಾಡಿದರೆ ಮುಗಿತು, ನಿರಂತರವಾಗಿ ಅದು ಹೋಗ್ತದೆ. ಆನ್ಸರ್ ಯಾವುದಲ್ಲಿ? ನಿಯಮಗಳು ಅಂತ ಆಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಬರ್ತೀನಿ ನಾನು. ಕೆಳಗಿನಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿ ಅನುಸರಿಸುವುದಿಲ್ಲ? ಶ್ರೇಣೀಕೃತ ಸರಪಳಿ ಅನೌಪಚಾರಿಕ ಸಂಘಟನೆಯಲ್ಲಿ ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ. ಶ್ರೇಣೀಕೃತ ಸರಪಳಿ ಔಪಚಾರಿಕ ಸಂಘಟನೆಯಲ್ಲಿ ಮಾತ್ರ. ಓಕೆ, ಅಮೆಜಾನ್ ಯಾವುದಕ್ಕೆ ಉದಾಹರಣೆ? ಅದು ಗುರುತು ಪಟ್ಟಿ ಅಂತ ಕರಿತೀವಿ. ಓಕೆ, ಅದು ಗುರುತು ಪಟ್ಟಿ ಆಗಿರ್ತದೆ. ನೆಕ್ಸ್ಟ್ 3ನೇ ಇದು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ. ಗ್ಯಾಂಗ್ ಪ್ಲಾಂಕನ್ನು ತುರ್ತು ಸಂದರ್ಭದಲ್ಲಿ ಬಳಸಲಾಗ್ತದೆ. ವೆರಿ ಸಿಂಪಲ್, ನೋಡಿದ್ವಿ. ಯೋಜಿಸುವಿಕೆ ಡ್ಯಾಶ್ ಪರಿಸರದಲ್ಲಿ ಕಾರ್ಯನಿರ್ವಹಿಸಿದವರು ಚಲನಶೀಲ ಅಂದರೆ ಚೇಂಜ್ ಆಗ್ತಾ ಇರೋದು, ಬದಲಾಗ್ತಾ ಇರೋ ಪರಿಸರದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಡ್ಯಾಶ್ ಜನರಿಗೆ ಸೂಚನೆಗಳನ್ನು ಮತ್ತು ಕೆಲಸ ಮಾಡೋದ್ರಲ್ಲಿ ಮಾರ್ಗದರ್ಶನ, ನಿರ್ದೇಶಿಸುವಿಕೆ, ಸೂಚನೆಗಳನ್ನು ನೀಡುತ್ತದೆ. 9ನೇದು ಡ್ಯಾಶ್ ಹಣಕಾಸು ನಿರ್ವಹಣೆ ಪ್ರಾಥಮಿಕ ಉದ್ದೇಶ. ಇಲ್ಲಿ ಸಂಪತ್ತಿನ ಗರಿಷ್ಠೀಕರಣ. ಪ್ರಚಾರವು ಒಂದು ಡ್ಯಾಶ್ ಸಂವಹನ, ಪ್ರಚಾರವು ವೈಯಕ್ತಿಕವಲ್ಲದ ಸಂವಹನ. ಓಕೆ, ಸಂಘಟಿಸುವಿಕೆ ತಪ್ಪಾದ ಆನ್ಸರ್, ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ರೆಪೋ ದರನ್ನು ಎಕನಾಮಿಕ್ಸ್ದಾಗ ಕಲ್ತಿರ್ತೀವಿ, ಹಾಗಾಗಿ ಇದು ಆರ್ಥಿಕ ಪರಿಸರ. ವಿಭಾಗೀಯ ರಚನೆಯಲ್ಲಿ ಬರ್ತದೆ. ಈ ಉತ್ಪನ್ನ ವಿಶೇಷತೆಯಲ್ಲಿ ಬರ್ತದೆ. ಪರಿಹಾರ ಅನ್ನೋದು ಸಂಬಳ ಮತ್ತು ಬೋನಸ್. ನಿಯಂತ್ರಿಸುವಿಕೆ ಇದು ನಿರ್ವಹಣೆಯ ಒಂದು ಕಾರ್ಯ. ಟೂತ್ಪೇಸ್ಟ್ ಇದು ಗ್ರಾಹಕ ಉತ್ಪನ್ನಗಳು. ಯಾವುದಕ್ಕೂ ಮ್ಯಾಚ್ ಆಗದೇ ಇರುವಂಥ ಯಾವುದಿಲ್ಲ ಆನ್ಸರ್ ವಿಶೇಷ ಉತ್ಪನ್ನಗಳು. ವಿಶೇಷ ಉತ್ಪನ್ನಗಳು ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಓಕೆನಾ? ಇಷ್ಟು ಕ್ವಶನ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರೆ 100% ನಿಮಗೇನಾಗ್ತದೆ? ಚಲೋ ರಿಸಲ್ಟ್ ಇಲ್ಲಿ ಬಂದೇ ಬರ್ತದೆ. ಅರ್ಥ ಆಯ್ತಾ?
ಓಕೆ, ಇಷ್ಟು ಕ್ವಶನ್ಸ್ಗಳನ್ನು ನೀವು ಓದ್ಕೊಂಡ್ಬಿಡ್ರಿ. ಆಮೇಲೆ ಇಲ್ಲಿ 1 ಮಾರ್ಕ್ ಅದ ನಿರ್ವಹಣೆಯ ಒಂದು ಸಾಮಾಜಿಕ ಉದ್ದೇಶ, ಅನುಸ್ಥಾಪನೆ ಅಂದರೆ ಏನು ಅಂತ ಕೇಳ್ತಾರೋ. HDFC ಬ್ಯಾಂಕ್ ಉಡುಪಿಯಲ್ಲಿ ಒಂದು ಹೊಸ ಶಾಖೆಯನ್ನು ತೆರೆಯಲು ಬಯಸಿದೆ. ಇದು ಯಾವ ರೀತಿಯ ಹಣಕಾಸು ನಿರ್ಣಯ ಹೊಸ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇದು ಹಾಟ್ಸ್ ಕ್ವಶನ್ ಟೈಪ್ ಅದ, ಸೊ ಇದನ್ನು ಮಾಡ್ಕೊಂಬಿಡ್ರಿ. ಓಕೆ, ಇದು ಯಾವುದು ನಿರ್ಣಯ? ದೀರ್ಘಾವಧಿ ಹೂಡಿಕೆ ನಿರ್ಣಯ ಆಗಿರುತ್ತೆ. ಬಿಕಾಸ್ ಹೊಸ ಸ್ಥಾಪನೆ ಹೊಸದು ಮಾಡ್ತಾ ಇದ್ದಾರೆ, ದೀರ್ಘಾವಧಿ ಹೂಡಿಕೆ ಆಗಿರ್ತದೆ, ಹೂಡಿಕೆ ನಿರ್ಣಯಕ್ಕೆ ಸಂಬಂಧಪಟ್ಟಂಥದ್ದು. ಓಕೆನಾ? ಸೊ ಇಷ್ಟು ಮಾಡ್ಕೊಂಬಿಡ್ರಿ ಸಾಕು. I wish you all the very best for your exams. So thank you.